ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ವಿರುದ್ಧ ನೇರ ಆರೋಪ ಮಾಡ್ತಾ ಇರೋ ಡ್ರೈವರ್ 14 ವರ್ಷಗಳ ಕಾಲ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾರ್ ಡ್ರೈವರ್ ಆಗಿದ್ದ ಕಾರ್ತಿಕ್ ಇವತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಇದ್ದಾರೆ. ತಮಗೆ ಅನ್ಯಾಯ ಆಗಿದೆ, ಇದರ ವಿರುದ್ಧ ಹೋರಾಟ ಮುಂದುವರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಕಾರ್ತಿಕ್, ಈಗ ಆ ಜಾಗದ ಸುತ್ತಮುತ್ತ ಒಂದು 100 ಎಕರೆ ಇದೆ, ಅದನ್ನ ತಗೊಳ್ಬೇಕು ಅನ್ನೋ ಕಾರಣಕ್ಕೆ ನನ್ನ ಜಾಗ ತಗೊಂಡ್ರು ಅಂತ ಹೇಳ್ತೀರಿ. ಆದ್ರೆ ಅದನ್ನ ಕಿರಣ್ ರೆಡ್ಡಿ ಹೆಸರಿಗೆ ಯಾಕೆ ಮಾಡಿಸಿದ್ರು ಹಾಗಾದ್ರೆ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಯಾಕಂದ್ರೆ ಕಿರಣ್ ರೆಡ್ಡಿ ಇವರು ಇರ್ತಾರೆ, ಆತ್ಮೀಯರು. ಇವ್ರದ್ದು ಏನೇ ಪ್ರಾಪರ್ಟಿಗಳಾಗಲಿ ಇನ್ನೊಂದು ಬೇನಾಮಿ ಏನೇ ಮಾಡಿದ್ರು ಆಲ್ಮೋಸ್ಟ್ ಇವ್ರ ಹೆಸರಿಗಿಂತ ಬೇರೆ ಹೆಸರಲ್ಲೇ ಮಾಡೋದು ಜಾಸ್ತಿ. ಹಂಗಾಗಿ ಇರೋರ ಹೆಸರು ಮಾಡಿಸ್ತಿರ್ತಾರೆ ಅನ್ನೋದು ನಿಮ್ಮ ಪ್ರಶ್ನೆ, ನಿಮ್ಮ ಉತ್ತರ. ಹೌದು. ಓಕೆ, ಇವಾಗ ಕಿರಣ್ ರೆಡ್ಡಿ ಪ್ರಭಾಕರ್ ರೆಡ್ಡಿ ಅವರ ಪುತ್ರ, ಸೊ ಕ್ಲೋಸ್ ಫ್ಯಾಮಿಲಿ ಸರ್ಕಲ್ ಅವ್ರ ಹೆಸರಿಗೆ ಮಾಡಿಸಿದ್ದಾರೆ ಅಂತ. ಸೊ ನಿಮ್ಮ ಆಸ್ತಿ ಇವಾಗ ಫಾರ್ ಎನ್ ಎಕ್ಸಾಂಪಲ್ ಇವಾಗ ನಿಮ್ಮ ಹೆಸರಲ್ಲಿ 13 ಎಕರೆ ಜಾಗ ಇದೆ, ಅದನ್ನ ನಾವು ಕೊಂಡ್ಕೊಳ್ಳಬಹುದಿತ್ತು. 14 ವರ್ಷ ನೀವು ಕೆಲಸ ಮಾಡಿದ್ದೀರಿ, ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಿದ್ದೀರಿ, ನಿಯತ್ತಾಗಿ ಕೆಲಸ ಮಾಡಿದ್ದೀರಿ, ಅವ್ರು ಕೊಂಡ್ಕೊಳ್ಳಬಹುದಿತ್ತು. 13 ಎಕರೆ ಜಾಗ ತಗೊಳ್ಳೋದೇನು ದೊಡ್ಡ ವಿಷಯ ಆಗಿರಲಿಲ್ಲ ಅವರಿಗೆ. ನಿಮ್ಮನ್ನು ಕಿಡ್ನಾಪ್ ಮಾಡಿ, ಹಿಂಸೆ ಕೊಟ್ಟು, ಟಾರ್ಚರ್ ಮಾಡಿ, ನಿಮ್ಮ ಹೆಸರಿನಿಂದ ಇನ್ನೊಬ್ಬರ ಹೆಸರಿಗೆ ನೋಂದಣಿ ಮಾಡಿಸ್ಕೊಳ್ಬೇಕು ಅನ್ನೋ ಪರಿಸ್ಥಿತಿ ಏನಿದೆ ಅವರಿಗೆ? ಬಟ್ ಅವ್ರು ಕೇಳಿದ್ರು, ನಾನು ಕೊಡಲ್ಲ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಹೆಂಗಾರು ಮಾಡೋ ಪ್ರಾಪರ್ಟಿ ಬರ್ಸ್ಕೊಳ್ಳಬೇಕು ಇಂಟೆನ್ಷನ್ ಇದ್ದಕ್ಕೆ. ದುಡ್ಡು ಕೇಳಿದ್ರ ನಿಮ್ಮ ಹತ್ರ, ನಾನು ದುಡ್ಡು ಕೊಡ್ತೀನಿ ಕೊಡು ಅಂತ? ಇಲ್ಲ, ದುಡ್ಡು ಕೊಡ್ತೀನಿ ಅಂತ ಅವ್ರೇನು ಕೇಳಿಲ್ಲ. ಅವರು ಕೇಳಿದ್ರು, ಬರ್ಕೊಡು ಅಂತ ಹೇಳಿದ್ರು. ದುಡ್ಡಿನ ವಿಚಾರ ಅವ್ರು ಯಾವತ್ತೇ ನನ್ನ ಹತ್ರ ಮಾತಾಡಿಲ್ಲ. ಬಟ್ ಮಾರೋ ಇಂಟೆನ್ಷನ್ ನನಗಿರ್ಲಿಲ್ಲಲ್ಲ, ನಾನು ಏನಕ್ಕೆ ದುಡ್ಡು ಕೊಡ್ಲಿ ಅಂತ ಕೇಳಿ. ಓಕೆ, ಸೊ ಈಗ ನಿಮ್ಮ ಕಾನೂನಾತ್ಮಕ ಹೋರಾಟ ಹೇಗಿರುತ್ತೆ ಕಾರ್ತಿಕ್? ಏನ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಒಂದು, ನೀವು ಈಗಾಗಲೇ ಹೇಳಿದ್ರಿ ತನಿಖೆ ಮಾಡಿದ್ರು ಅದರಿಂದ ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ. ವಾಟ್ ನೆಕ್ಸ್ಟ್ ಹಾಗಾದ್ರೆ? ಈಗ ರಾಜ್ಯಪಾಲರಿಗೆ ನಾನು ಆಲ್ರೆಡಿ ಕಂಪ್ಲೇಂಟ್ನ ಕೊಟ್ಟಿದ್ದೀನಿ, ಹ್ಯೂಮನ್ ರೈಟ್ಸಿಗೆ ಕೊಟ್ಟಿದ್ದೀನಿ, ಮಹಿಳಾ ಆಯೋಗಕ್ಕೂ ಕೊಟ್ಟಿದ್ದೀನಿ, ಮತ್ತು ಕರ್ನಾಟಕ ಪೊಲೀಸ್ ಕಮಿಷನರಿಗೆ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ನ್ಯಾಯ ಸಿಗ್ಬೋದು ಎಲ್ಲ ಕಡೆ ಹೋರಾಟ ಮಾಡ್ತಿದ್ದೀನಿ. ಇದಾಗಲಿಲ್ಲ ಅಂದರೆ ಕೊನೆ ಕೋರ್ಟಲ್ಲಿ PCR ಆಗ್ತೀನಿ. ರೈಟ್ ಕಾರ್ತಿಕ್, ಧನ್ಯವಾದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. 14 ವರ್ಷಗಳಿಂದ ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಆಗಿದ್ದ ಕಾರ್ತಿಕ್ ಮಾಡ್ತಾ ಇರೋ ಗಂಭೀರ ಆರೋಪ ಇದು. 13 ಎಕರೆ ಜಮೀನು ನನ್ನ ಹೆಸರಿನಲ್ಲಿತ್ತು, ಹಿಂಸೆ ಕೊಟ್ಟು, ಟಾರ್ಚರ್ ಕೊಟ್ಟು, ಬಂಧನದಲ್ಲಿಟ್ಟು ಬೇರೆಯವರ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ, ಅಂದ್ರೆ ತಮ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ ಅನ್ನೋದು ಅವರ ನೇರ ಆರೋಪ. ಕಾನೂನು ಹೋರಾಟ ಮುಂದುವರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.